ನನಗೆ ಒಂದು ಕಥೆ ನೋಡಿದ್ದೆ ಯಾವುದೋ ಒಂದು ಪೇಪರ್ ಅಲ್ಲಿ. ಅವರು ಮಾರು ವೇಷದಲ್ಲಿ ಒಂದ್ಸರಿ ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಅವರಿತ್ತು ಪೊಲೀಸ್ ಸ್ಟೇಷನ್ ಅಂತ ಹೋದಂತೆ ಹಳೆ ಬಟ್ಟೆ ಹಾಕೊಂಡು ಬೇಗ ಕಟ್ಕೊಂಡು ಏನು ಅಂತ ಕೇಳಿದಂತ ಪೊಲೀಸರು ಭಾಷೆ ನೋಡಿದ್ರಲ್ಲ, ಸ್ವಾಮಿ ನಾನು ನಾಳೆಗೆ ಎಮ್ಮೆ ಕಳೆದೋಗ್ಬಿಟ್ಟವೆ, ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋದ್ರು. ಮತ್ತೆ ನಾಳೆ ಹೋದ್ರು, ಹುಡುಕೊಡ್ತೀವಿ ಹೋಗಪ್ಪ ಅಂತಂದ್ರೆ. ಆಮೇಲೆ ಏನ್ ಮಾಡಿದ್ರು, ಹೋದ್ಮೇಲೆ ಯಾರೋ ಒಬ್ಬ ಪೊಲೀಸ್ ಹುಡುಕಿದಂತೆ 400 ರೂಪಾಯಿನ ಇವರು ನನ್ನ ಹತ್ರ ದುಡ್ಡಿಲ್ಲ, ಹಳೆ ಹಿಂದಿನ ಕಾಲದಲ್ಲಿ ಬರ್ತಿದ್ದಲ್ಲ ಬನ್ನಿನು, ಇಲ್ಲೊಂದು ಜೋಬು ಆ ತರ ಶರ್ಟ್ ಹಾಕೊಂಡು ಹೋಗಿದ್ರಂತೆ ಅವರು ಬನ್ನಿ. ಆಗ 400 ರೂಪಾಯಿ ಇಲ್ಲ, ನನ್ನ ರೈತ 200 ರೂಪಾಯಿ ಕೊಟ್ರಂತೆ. ಈಸ್ಕೊಂಡು ಒಂದು ಅರ್ಜಿ ಬರ್ಕೊಡೋದಂತೆ, ಸೈನ್ ಹಾಕೊಟ್ರಂತೆ. ಸೈನ್ ಹಾಕೊಂಡು ಜೋಬಿಂದ ಸೀಲ್ ತಂದು ಹೊತ್ತದಂತೆ, ಪ್ರಧಾನ ಸೀಲ್. ಹೆಂಗಾಗಿರ್ಬೇಕು ಅವ್ರಿಗೆ ಇಡೀ ಪೊಲೀಸರೆಲ್ಲ ನಿಂತವರು ಓಡ್ ಕಾಲಿದ್ದಂತೆ ತಪ್ಪಾಯ್ತು ಸ್ವಾಮಿ ಅಂತ. ಅಂತ ಕೆಲಸ ಮಾಡ್ತಿದ್ದು ರಾಜಕಾರಣಿಗಳು. ಜನಗಳು ಕಷ್ಟ ಹತ್ಕೊಂಡು ಅರಿವು ಮೂಡಿಸ್ತಿದ್ರು. ಈಗ ನಾವು ಬೆಳೆದ ಅಕ್ಕಿ ಕೊಟ್ಟು ಕಷ್ಟಪಟ್ಟು ಮಳೆಯಲ್ಲಿ ಇವು ತಾಯಿದ್ರು ಮಳೆ ಹೋಗಿದ್ದರೆ ನಾಟಿ ಹಾಕ್ತಾರೆ. ಯಾಕಂದ್ರೆ ಅನುಭವ ನನಗಿದ ಕಂಡ್ರವ 40-50 ಕಟ್ಕೊಂಡು ನಾಟಿ ಹಾಕಿಸ್ತದೆ, ಕಳೆ ಕಳಿಸ್ತದೆ. ಅನುಭವ ನನಗೂ ಯಾವ ರೀತಿ ನೀವು ದೇವ್ರ ಮೇಲೆ ಹಾಡು ಹೇಳ್ಕೊಂಡು ತೃಪ್ತಿಯಾಗಿ ನಾಟಿ ಹಾಕ್ತಿದ್ರೆ ಅದು ಗೊತ್ತದೆ ನಮಗೆ. ದಯವಿಟ್ಟು ನೀವು ಸನ್ಮಾನ ಮಾಡಿದ್ರೆ ನಮಗೆ ಸಂತೋಷ. ಇದು ಪ್ರತಿ ಸರಿ ಆಗಬೇಕು. ನನಗೆ ಅನಿಸ್ತದೆ ಮಾತಾಡೋ ಟೈಮ್ ಇಲ್ಲ, ಇನ್ನು ಮಾತಾಡಬೇಕಿತ್ತು. ನಾವು ಡಿಸೆಂಬರ್ 23ನೇ ತಾರೀಕು ಈ ರಾಜ್ಯದಲ್ಲಿ ಯಾರ್ಯಾರು ಜಯಂತಿ ಮಾಡ್ತಾರೆ ವರ್ಷವೆಲ್ಲ. ನಾವು ಅನ್ನ ದೇಶಕ್ಕೆ ರೈತರ ಜಯಂತಿ ಯಾಕೆ ಮಾಡಬಾರ್ದು? ಸರ್ಕಾರದವರು ಯಾವ್ಯಾವ ಪಾಠ ಹಾಸ್ಪಿಟಲ್ ಚಳವಳಿ ಮಾಡ್ತಾರೆ, ಜಯಂತಿ ಮಾಡ್ತಾರೆ. ನಾವು ಇವತ್ತು ನನ್ನ ವೈಯಕ್ತಿಕವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಅದು ಸರಿಯಾಗಿ ಎಲ್ಲ ಚಪ್ಪಾಳೆ ಹೊಡಿದೆ. ಡಿಸೆಂಬರ್ 23ನೇ ತಾರೀಕು ನಮ್ಮ ಅನುಭವ ಎಲ್ಲ ರಾಜ್ಯದಲ್ಲಿ ಏನು ಮಾತಾಡ್ತಾರೆ. ಯಾವುದೇ ಕಾರಣಕ್ಕೆ ಪ್ರತಿ ವರ್ಷ ತಪ್ಪಿಸಬಾರ್ದು. ಅದು 10 ಜನ ಆಗಲಿ, 500 ಜನ ಆಗಲಿ, 10,000 ಜನ ಆಗಲಿ ಭಾಗ ಆರಿಸಲೇಬೇಕು ನಾವು ಪ್ರತಿ ಗ್ರಾಮದಲ್ಲೂ. ಏನು ರಾಷ್ಟ್ರದ ಸದಾಸ್ತಿಗಳು ನಾವು ಇಂಡಿಪೆಂಡೆನ್ಸ್ ಮತ್ತೆ ಇನ್ನು ಜನವರಿ 26ನೇ ತಾರೀಕು ಅಂತ ದಿವಸಗಳಲ್ಲಿ ನಾವು ಇದು ಡಿಸೆಂಬರ್ 23ನೇ ತಾರೀಕು ಆ ಬೌದ್ಧ ದೊಡ್ಡ ಸ್ಥಳದಲ್ಲಿ ನಮ್ಮ ರೈತರ ಹಸಿರು ಬೌದ್ಧ ಆಗಲೇಬೇಕು ಅಂತ ನನ್ನ ಒಂದು ಆಸೆ. ಇನ್ನೊಂದು ವಿಷಯ, ಎಲ್ಲ ಗ್ರಾಮೀಣ ನಾವು ಬೇರೆ ಬೇರೆದ್ರು ಅವರು ಭಾಗವಹಿಸಿದ್ರು. 3 ದಿವಸ ರೈತರ ಜೊತೆಯಾಗಿ STMC ಕಾರ್ಯಕರ್ತರು ಇಡೀ ರಾಜ್ಯದವರು 23 ಜಿಲ್ಲೆಯವರು ಬಂದಿದ್ರು. ಮಂಡ್ಯದಲ್ಲಿ 3 ದಿನ ಉಪವಾಸ ಮಾಡಿದ್ರು. ಒಂದು 10 ಜನ ಅವರು ನಾವೆಲ್ಲ ಬೆಂಬಲವಾಗಿ ನಿಂತಿದ್ವಿ. ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡಿಕೊಂಡಿದ್ದಾರೆ. 8 ಶಾಲೆಗಳನ್ನ ವಿಲೀನ ಮಾಡಿಕೊಂಡಿದ್ದಾರೆ. ಸರ್ಕಾರ ಒಂದು ಶಾಲೆ ಮಾಡ್ತಾರೆ. ಊರಲ್ಲಿರೋ ಶಾಲೆಗೆ ಮಕ್ಕಳು ತಂದು ಕಟ್ಟೋಲ್ಲ, ಬಸ್ ಬಿಡ್ತಾರಂತೆ. ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ. ಪ್ರತಿ ಗ್ರಾಮಕ್ಕೂ ಬಸ್ ಬಿಡ್ತಾರಂತೆ. ಸದ್ಯ ರೈಲು ಬಿಡ್ತಾರೆ, ಇವರು ಜನಗಳು ರೈಲು ಬಿಡ್ತಾರೆ. ಬ್ಯಾಕ್ಟೈಲ್ ಶಾಲೆ ಮಾಡ್ತಾರಂತೆ. ಎಲ್ಲರೂ ಅಯಸ್ಕಾಂತಾರೆ ಎಡ್ಗಳಿಗೆ. ವಿದ್ಯಾರ್ಥಿಗಳು ಹೇಳಕ್ಕಲ್ಲ, ಪ್ರತಿ ಗ್ರಾಮದಲ್ಲೂ ಇಡೀ ಕರ್ನಾಟಕದಲ್ಲಿ 90 ಭಾಗ ಯಾರ ಊರಲ್ಲಿ ಇಲ್ಲಿಯನ್ನು ಮುಖ್ಯಮಂತ್ರಿದ್ರು ಅಂತವ್ರು 10 5 ಎಕರೆ ಕಮ್ಮಿ ಕೊಡೋರೆ ಶಾಲೆಗೆ ಬಿಟ್ಟಿಯಾಗಿ. ಅಂತ ಜಾಗ ಒಳ್ಕೊಳ್ಳೋದಕ್ಕೆ ಮ್ಯಾಗ್ನೆಟ್ ಆಗ್ತದೆ. ಅದಕ್ಕೆ ನಾವು ಸರ್ಕಾರಿ ಶಾಲೆ ಉಳಿಬೇಕು. ಅದಕ್ಕೆ